ಈ ಹಾತರಕಿ ಪಲ್ಯವನ್ನು ಅತಿಯಾಗಿ ಯಾರು ಕಫ ವಿಕಾರಗಳಿಂದ ತೊಂದರೆಯನ್ನು ಅನುಭವಿಸ್ತಿರ್ತಾರಲ್ರಿ ಅಂಥವ್ರು ತಿನ್ನಬಾರ್ದ್ರಿ. ಮತ್ತು ಗರ್ಭಿಣಿ ಸ್ತ್ರೀಯರು ಕೆಲವೊಬ್ಬರಿಗೆ ಪ್ರೆಗ್ನೆಂಟ್ ಇರುವಾಗ ಪಿತ್ತ ಜಾಸ್ತಿ ಆಗಿರ್ತೈತಿ, ಅಂಥವ್ರು ಕೂಡ ಇದರ ಸೇವನೆಯನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೇಕ್ರಿ. ಶುಭೋದಯ ರೀ ಎಲ್ಲರಿಗೂ. ಇವತ್ತಿನ ದಿನ ನಾನೊಂದು ಸ್ವಲ್ಪ ಈ ಹಾತರಕಿ ಪಲ್ಯ ಬಗ್ಗೆ ಹೇಳ್ಬೇಕಂತೇಳಿ ಅಂದ್ಕೊಂಡೇನಿ. ಇದಕ್ಕೆ ನೋಡ್ರಿ ಹಾತರಕಿ ಅಂತಾರ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ. ಈ ಸೊಪ್ಪು ಏನೈತಲ್ಲ ರೀ ಮಸಾರಿ ನೆಲಕ್ಕೆ ಜಾಸ್ತಿ ಬೆಳಿತೈತ್ರಿ. ಮಸಾರಿ ನೆಲ ಅಂದ್ರೆ ಏನು ಗೊತ್ತೇನ್ರಿ, ಮರಳು ಮಿಶ್ರಿತ ನೆಲ ರೀ ಅದ್ರಿ. ಅದ್ರೊಳಗೆ ಮಣ್ಣು ಮತ್ತು ಒಂದು ಸ್ವಲ್ಪ ಉಸುಕ ಎರಡೂ ಅದರಲ್ಲಿ ಸಮ ಪ್ರಮಾಣದಾಗಿರ್ತಾವೆ ರೀ. ಅಂಥದ್ರೊಳಗೆ ಮತ್ತು ಕಲ್ಲಾಗೂ ಸಹ ಇದು ಬೆಳಿತೈತ್ರಿ. ಒಂದು ಸ್ವಲ್ಪ ಮಣ್ಣಿನೊಳಗೂ ಇದು ಅತಿಯಾಗಿ ಬೆಳಿತೈತ್ರಿ. ಇದಕ್ಕೆ ನಾವು ಮಸಾರಿ ನೆಲ ಅಂತ ನಮ್ಮ ಕಡೆ ಕರಿತಾರ್ರಿ ಅಂಥ ನೆಲಕ್ಕೆ ರೀ. ನೀವೇನಂತ ನೆಲದಾಗಿ ಪಲ್ಯನ ಹಚ್ಚೋದು ಬ್ಯಾಡ್ರಿ, ಅದು ತಾನಾಗೆ ಎಷ್ಟು ಎದ್ದಿರ್ತೈತೆ ಅಂದ್ರೆ ರೀ, ಏನು ಬೆಳೆಯನ್ನು ಬೆಳೆದಿರ್ತೀವಲ್ಲ ರೀ ಅದ್ರ ನಡು ಒಂದು ಕಸದ ರೂಪದಾಗಿ ಪಲ್ಯ ಎದ್ದಿರ್ತೈತಿ. ನೀವು ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಬೋದಿನ ಮೇಲೆ ಎಷ್ಟು ಬೆಳೆದೈತಿ ಒಡ್ನ್ಯಾಗ ಅಂಥೇಳಿ. ನಾವು ಹಳ್ಳ್ಯಾಗ ರೀ ನಮ್ಮ ಮನ್ಯಾಗ ಒಂದು 4-5 ಮಂದಿ ಅದೀವ್ರಿ. ಮತ್ತು ಇದನ್ನು ನಾವು ಎಷ್ಟು ಅಂತ ತಿನ್ನೋದ್ರಿ, ತಿಂದು ಕರೆ ಹೇಳ್ಬೇಕಂದ್ರೆ ಸಾಕಾಗಿ ಹೋಗೈತ್ರಿ. ಇನ್ನು ಪ್ಯಾಟಿಗೆ ಒಯ್ಯಬೇಕು, ಒಂದು ಸ್ವಲ್ಪ ದುಡ್ಡನ್ನು ಏನಾದರೂ ಇದರಿಂದ ಮಾಡ್ಕೋಬೇಕಂದ್ರೆ ನಿಮಗೊಂದು ಮಾತು ಹೇಳ್ತೀನಿ ರೀ, ಪ್ಯಾಟ್ಯಾಗ ಇದಕ್ಕೆ ಒಟ್ಟ ಬೆಲೆನೇ ಇಲ್ಲರಿ. ಏನಾಗ್ಬಿಟ್ಟೈತಿ ಅಂದ್ರೆ ಈಗಿನ ಆಧುನಿಕ ಯುಗದಾಗ ದುಡಿಯೋ ಎಲ್ಲ ಹಣವನ್ನು ನಮ್ಮ ಜನರು ಪಾರ್ಲರ್ಗೆ ಮತ್ತು ಹಾಸ್ಪಿಟ್ಲ್ಗೆ ಕೊಡಾಕತ್ಯಾರ್ರಿ. ಪ್ರತಿ ಸಸ್ಯದಲ್ಲೂ ಒಂದೊಂದು ಗುಣ ಅಡುಗೆ ಐತಿ. ಇಂಥ ಪಲ್ಯ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಒಂದೊಂದು ಉಪಯೋಗ ಇರ್ತೈತ್ರಿ. ಇದು ಆರೋಗ್ಯ ವಿಷಯದಾಗ ಆದ್ರೆ ಈ ಪಲ್ಯ ಏನೈತಲ್ಲ ರೀ, ಶರೀರದ ಉಷ್ಣತೆಯನ್ನು ಕಾಪಾಡ್ತೈತಿ. ಮೇಕಪ್ ಮಾಡ್ಸಾಗ ಹೇಳ್ತಿರ್ತಾರೆ ರೀ ಇವ್ರು ಮಾಡಿಸ್ಕೊಳ್ಳೋರು, ಮೇಡಮ್ ನಂಗೆ ಬೆವ್ರು ಜಾಸ್ತಿ ಐತಿ, ನೀವು ಹಚ್ಚೋ ಫೌಂಡೇಶನ ವಾಟರ್ ಪ್ರೂಫ್ ಇರಬೇಕಾ ಅಂತ. ನಾವು ಇದನ್ನು ತಿಂದು ಉಷ್ಣತೆಯನ್ನು ಕಾಪಾಡ್ಕೊಂಡ್ರೆ ಸಾಕ್ರಿ. ಆ ಪಾರ್ಲರ್ದರೆ ಎದಕ್ಕೆ ನಮಗೆ ಅವಶ್ಯಕತೆ ಇರ್ತೈತಿ. ನಮ್ಮ ಆರೋಗ್ಯ ಚಂದ ಇತ್ತಂದ್ರೆ ನಮ್ಮ ಸೌಂದರ್ಯ ಕೂಡ ಅಷ್ಟೇ ಚಂದ ಇರ್ತೈತಿ ಅಂಥೇಳಿ ಹೇಳಕ್ಕೆ ಬಯಸ್ತೇನೆ ರೀ. ಇದೊಂದು ಉತ್ತರ ಕರ್ನಾಟಕದ ಕಡೆ ಬೆಳೆಯುವ ಒಂದು ಸಸ್ಯ ಆಗೈತೆ ನೋಡ್ರಿ. ಇದು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತೈತಿ. ಮತ್ತು ಹಂಗೆ ಇದರಿಂದ ಏನೇನು ಉಪಯೋಗ ಐತಿ ನೋಡೋಣ ಬರ್ರಿ ಮುಂದೆ. ಈ ಹಾತರಕಿ ಪಲ್ಯೊಳಗೆ ಹೆಚ್ಚಾಗಿ ಕ್ಷಾರ ಗುಣಗಳು ಇರ್ತಾವ್ರಿ. ಅದನ್ನು ತಿನ್ನೋದ್ರಿಂದ ಶರೀರದಲ್ಲಿ ಪಿತ್ತಜ ವ್ಯಾಧಿಗಳೆಲ್ಲ ಕಡಿಮೆ ಆಕ್ಕಾವು. ಈ ಪಲ್ಯ ಒಂದು ಅದ್ಭುತವಾದಂಥ ರುಚಿಯನ್ನು ಹೊಂದಿರ್ತೈತ್ರಿ. ಇದನ್ನು ನಾವು ಪಚಡಿ ಮಾಡಿ ತಿನ್ಬೋದ್ರಿ. ಹಂಗೆ ಜೋಳದ ರೊಟ್ಟಿ ಮತ್ತು ಹಾತರಕಿ ಪಚಡಿ ಅಂದ್ರೆ ಅದೊಂದು ಅದ್ಭುತ ರುಚಿ ನೋಡ್ರಿ. ಇದನ್ನು ಜಾಸ್ತಿ ಪಲ್ಯ ಮಾಡೋದಿಲ್ಲ, ರೊಟ್ಟಿ ಸಾಂಬಾರು ಜೊತೆ ಅದು ಬಾಡಿಸ್ಕೊತಾರೆ ನೋಡ್ರಿ. ಮತ್ತು ಇದನ್ನು ಜ್ಯೂಸ್ ಮಾಡಬಹುದ್ರಿ. ಒಂದು 4-5 ಎಲೆಗಳ ಈ ಸೊಪ್ಪನ್ನು ತೊಗೊಂಡು ಒಂದು ಗ್ಲಾಸ್ ನೀರು ಆ್ಯಡ್ ಮಾಡಿರಿ. ಅದಕ್ಕೆ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿರಿ. ನೀವು ತಯಾರಿಸಿದಂತಹ ಆ ಜ್ಯೂಸನ್ನು ಮುಂಜಾನೆ ಖಾಲಿ ಹೊಟ್ಟೆಲೆ ಸೇವನೆ ಮಾಡೋದ್ರಿಂದ ಕಣ್ಣುರಿ ಮತ್ತು ಕಾಲುರಿ, ಹೊಟ್ಟೆ ಉರಿ, ಯಾವುದೇ ಉರಿಯುತವಾದ ಗುಣಗಳು ಏನಿರ್ತಾವಲ್ಲ ರೀ ಅಂಥವೆಲ್ಲ ಕಡಿಮೆ ಆಕ್ಕೊಂತ ಬರ್ತಾವೆ. ಹಿಂಗೆ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಕೂಡ ಆಗಂಗಿಲ್ಲ ರೀ. ಮತ್ತು ಹೆಣ್ಮಕ್ಳು ಪಿರಿಯಡ್ ಟೈಮಲ್ಲಿ ಅದು ಆಗೋ ಹೊಟ್ಟೆ ನೋವು ಕೂಡ ಇದರಿಂದ ಕಡಿಮೆ ಆಕ್ಕೈತ್ರಿ. ಯಾವಾಗಲೂ ಹೀಟ್ ಪದಾರ್ಥಗಳನ್ನ ತಿನ್ನೋದನ್ನು ಕಡಿಮೆ ಮಾಡಬೇಕು. ಈ ಥರ ತಂಪು ತರಕಾರಿಗಳನ್ನ ತಿನ್ನೋದ್ರಿಂದ 5 ದಿನಗಳ ಹೊಟ್ಟೆ ನೋವನ್ನು ನಾವು ಕಡಿಮೆ ಮಾಡಬಹುದಾಗೈತ್ರಿ. ಇನ್ನು ಮುಖದಲ್ಲಿ ಮೊಡವೆ ಮತ್ತು ಪಿತ್ತದ ಗಂಧೆಗಳು, ತಲೆ ಕೂದಲು ಉದುರೋ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಚರ್ಮ ವ್ಯಾಧಿಗಳು ಇವೆಲ್ಲ ಬರಾಕ ಮೂಲ ಕಾರಣನ ಪಿತ್ತ ಆಗಿರ್ತೈತ್ರಿ. ಈ ಪಲ್ಯ ಪಿತ್ತನ್ನು ಶಮನ ಮಾಡೋದ್ರಿಂದ ಆ ಥರ ಕಾಯಿಲೆಗಳು ಯಾವು ನಮಗೆ ಬರಂಗಿಲ್ಲ ನೋಡ್ರಿ. ಈ ಹಾತರಕಿ ಪಲ್ಯ ಎಲೆಗಳು ಏನಿರ್ತಾವಲ್ಲ ರೀ ಅವುಗಳನ್ನ ತೊಗೊಂಡು ಅದರ ರಸವನ್ನು ತೆಗಿಬೇಕ್ರಿ. ಅದಕ್ಕೆ 6-8 ಚಮಚ ತಗೊಂಡು ಅದಕ್ಕೆ 1 ಸ್ಪೂನ್ ಜೇನುತುಪ್ಪ ಕೂಡಿಸಿ ಕುಡಿಯೋದ್ರಿಂದ ಈ ಜಾಯಿಂಟ್ ಪೇನ್ಗಳೇನಿರ್ತಾವಲ್ಲ ರೀ ಅಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಹರಿತಾವ್ರಿ. ಈಗ ಹಿಂದಿನ ಕಾಲದಾಗ ಏನು ಮಾಡ್ತಿದ್ರಂದ್ರೆ ರೀ, ಅವರ ಗಾಯಗಳಾದಾಗ ಯಾವುದರ ಒಂದು ಸಸ್ಯದ ಎಲೆಯನ್ನು ತಗೊಂಡು ಅದರ ರಸ ತೆಗೆದು ಗಾಯದ ಮೇಲೆ ಹಿಂಡಿದ್ರಂದ್ರೆ ಆಗ ಗಾಯ ಆದಂಥ ಸ್ಥಳದಲ್ಲಿ ರಕ್ತಸ್ರಾವ ಆಗೋದು ನಿಂದಿರ್ತಿತ್ತು ರೀ. ಅಂದ್ರೆ ಏನು ರೀ, ರಕ್ತವನ್ನು ತಿಳಿ ಮಾಡ್ತೈತ್ರಿ. ಹಿಂಗೆ ಪ್ರಕೃತಿಯಲ್ಲಿ ಸಿಗುವ ಕೆಲವೊಂದಿಷ್ಟು ಸಸ್ಯಗಳಲ್ಲಿ ಇಂತಹ ಅದ್ಭುತ ಗುಣ ಅಡಗಿರ್ತೈತ್ರಿ. ಅದರಲ್ಲಿ ಇದು ಕೂಡ ಒಂದ್ರಿ. ಮತ್ತು ಇಂತಹ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳನ್ನ ನಮ್ಮ ಹಿಂದಿನ ಕಾಲದಲ್ಲಿ ಎಲ್ಲರೂ ಮಾಡ್ತಿದ್ರಿ. ಅವಾಗೆಲ್ಲ ದವಾಖಾನೆ ರೀ, ಆಗೆಲ್ಲ ಇಂಥ ಟ್ರೀಟ್ಮೆಂಟ್ಗಳನ್ನ ಅವರು ತಗೋತಾ ಇದ್ರಿ. ಈ ಪಲ್ಯಗಂತೂ ಕೆಲವೊಂದಿಷ್ಟು ಅಪರಾಧಗಳದಾವ್ರಿ, ಅವುಗಳನ್ನ ಹೇಳ್ಬಿಡ್ತೀನಿ ನೋಡ್ರಿ ಒಂದೊಂದಾಗೇನ.
ಯಾರು ಅತಿಯಾಗಿ ಕಫ ವಿಕಾರಗಳಿಂದ ತೊಂದರೆ ಅನುಭವಿಸ್ತಿರ್ತಾರಲ್ಲ ರೀ, ಅಂಥವ್ರು ಇದನ್ನು ಜಾಸ್ತಿ ತಿನ್ನಬಾರ್ದು ರೀ. ಮತ್ತು ಗರ್ಭಿಣಿ ಸ್ತ್ರೀಯರು ಇರ್ತಾರಲ್ಲ ರೀ, ಕೆಲವೊಬ್ಬರಿಗೆ ಪ್ರೆಗ್ನೆಂಟ್ ಇರುವಾಗ ಪಿತ್ತ ಜಾಸ್ತಿ ಆಕಿರ್ತೈತೆ ರೀ, ಅಂಥವ್ರು ಕೂಡ ಇದ್ರ ಸೇವನೆಯನ್ನು ಅವಾಯ್ಡ್ ಮಾಡ್ಬೇಕು ರೀ. ಮತ್ತು ಇದರ ಅನುಕೂಲಗಳು ಮತ್ತು ಅನಾನುಕೂಲಗಳು ಇಷ್ಟೆಲ್ಲ ಅದಾವೆ ನೋಡಿರಿ. ಇನ್ನು ಇದ್ರ ಉಪಯೋಗ ತಿಳಿಸೇನಂದ್ರೆ ಇದನ್ನು ತೋಟದೊಳಗೆ ಹಚ್ಕೊಂಡ್ರೆ ಏನು ತಪ್ಪಾಗಾಕಿಲ್ಲ ರೀ. ನಮ್ಮ ಕೈ ತೋಟದೊಳಗೆ ಇದನ್ನು ನಾವು ನೆಡಬಹುದು ರೀ. ಆ ನೆಡುವ ವಿಧಾನವನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ನೀವು ನಿಮ್ಮ ಮನೆ ಪಕ್ಕದಾಗ ಸಿಗೋ ಒಂದು ಸ್ವಲ್ಪ ಮಣ್ಣನ್ನು ತಗೋರಿ. ಈ ಥರ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲ್ನ ಕಟ್ ಮಾಡಿಕೊಂಡು ಅದರೊಳಗೆ ಈ ಥರ ಮಣ್ಣನ್ನು ಹಾಕ್ಕೊಂಡೇನ್ರಿ. ಇದ್ರೊಳಗೆ ನಾವು ನಮ್ಮ ಹೊಲದಲ್ಲಿ ಸಿಗ್ತಕ್ಕಂಥ ಒಂದು ಸಣ್ಣ ಹಾತರಕಿ ಪಲ್ಲೆಯನ್ನು ಕಿತ್ಕೊಂಡು ಬಂದೀನಿ. ಅದು ಬೇರೆ ಸಮೇತವಾಗಿ ಅದನ್ನು ನಾನು ಕಿತ್ಕೊಂಡು ಬಂದೀನಿ. ನೀವು ಒಂದು ಗೇನ್ ಬಾಟ್ಲಿ ಒಳಗೆ ಈ ಸಸ್ಯವನ್ನು ನೆಡಬಹುದು ರೀ. ಇಲ್ಲೈತೆ ನೋಡಿರಿ, ನಾನು ನಿಮಗೆ ತೋರಿಸ್ತೇನು. ಈ ಥರ ಪಲ್ಲಿನ ರೀ. ಇದೇನು ಅತಿ ಆಳವಾಗಿ ಬೇರನ್ನು ನಾವು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೇರನ್ನು ತೊಗೊಂಡ್ರೂ ನಡಿತೈತಿ, ಅದು ಹತ್ತಿ ಬಿಡ್ತೈತೆ ರೀ. ಅದನ್ನು ಚೆಂದಂಗೆ ಒಂದು ಸ್ವಲ್ಪ ಒಂದು ಅಥವಾ 1.5 ಇಂಚಿನಷ್ಟು ಒಳಗೆ ನಾವು ಆ ಬೇರನ್ನು ಮಣ್ಣೊಳಗೆ ಅಡಗಿಸಿಡ್ಬೇಕು ರೀ. ಅಷ್ಟು ಮಾಡಿ ಅದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕಬೇಕು. ಪ್ರತಿದಿನ ನೀರು ಹಾಕೋದ್ರಿಂದ ಅದು ಚೆನ್ನಾಗಿ ಮತ್ತು ಸೊಂಪಾಗಿ ಬೆಳಿತೈತ್ರಿ. ಇಲ್ಲಿ ನೀವು ನೋಡ್ಬೋದು ರೀ, ನಾನು ಹಚ್ಚಿದಂಥ ಗಿಡ ಇದು 1 ವಾರದ ಬಳಕ ತೋರ್ಸಕತ್ತೇನೆ ರೀ ನಿಮಗೆ. ಅದು ಪಲ್ಲಿ ಯಾವಾಗಲೂ ಇಷ್ಟು ಬೆಳೆದ ನಂತರ ನಾವು ಅದನ್ನು ಕಟ್ ಮಾಡ್ಕೊಂಡು ತಿಂದು ಬಿಡ್ಬೇಕು ರೀ. ಅಂದ್ರೆ ಜಾಸ್ತಿ ಬೆಳೆಯೋದ್ರಿಂದ ಅದು ಬಿರುಸಾತಂದ್ರೆ ಒಂದು ಸ್ವಲ್ಪ ಕಹಿ ಗುಣಗಳು ಜಾಸ್ತಿ ಆಕ್ಕವ್ರಿ ಅದ್ರೊಳಗೆ. ಈ ಥರ ಎಳೆದಿರುವಾಗ ತಿಂದ್ರೆ ಅದೊಂಥರ ಬಾಯಿಗೆ ಟೇಸ್ಟ್ ಆಗಿರ್ತೈತೆ ರೀ. ಹಾಂ, ಮತ್ತು ಇನ್ನೊಂದು ವಿಷಯ ರೀ, ನಾನು ಈ ಥರ ಇದನ್ನು ರೂಮ್ ಒಳಗೆ ಇಟ್ಟನ ಬೆಳ್ಸೇನಿ ರೀ. ಮುಂಜಾನೆ ಎದ್ದು ಕೂಡಲೇ 6ರಿಂದ ಒಂದು 8 ಗಂಟೆವರೆಗೂ ಮಾತ್ರ ಈ ಬಾಟ್ಲಿಯನ್ನು ಹೊರಗಡೆ ಇಡ್ತಾ ಇದ್ದೀನಿ ರೀ. ಯಾಕಂದ್ರೆ ಆಗ ಮುಂಜಾನೆ ಎಳೆ ಬಿಸಿಲು ಒಂದು ಸ್ವಲ್ಪ ಈ ಸಸ್ಯದ ಮೇಲೆ ಬೀಳಲಿ ಅಂಥೇಳಿ ಆವಾಗಿನ ಟೈಮ್ ಅಷ್ಟೇ ನಾನು ಇದನ್ನು ಹೊರಗೆ ಇಟ್ಟೇನಿ ರೀ. ಉಳಿದೆಲ್ಲ ಟೈಮ್ ಮನೆ ಒಳಗಡೆನೇ ಇಟ್ಟೇನಿ. ನೋಡಿರಿ ಆದರೂ ಎಷ್ಟು ಸೊಂಪಾಗಿ ಬೆಳೆದೈತಿ ಸೊಪ್ಪ. ನೀವು ಈ ಥರ ಆರೋಗ್ಯಕ್ಕಾಗಿ ಒಂದು ಹಾತರಕಿ ಗಿಡವನ್ನು ಮನೆಯಲ್ಲಿ ಬೆಳೆಸ್ಕೊಂಡ್ರೆ ಏನು ತಪ್ಪಾಗಕ್ಕಿಲ್ಲ ರೀ. ದಯವಿಟ್ಟು ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ರೀ, ಮತ್ತು ಕಮೆಂಟ್ ರೀ, ಮತ್ತು ಶೇರ್ ಮಾಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ರೀ.